ಕಾರ್ಮಿಕರ ಮತ್ತು ಮಾಲೀಕರ ಮಧ್ಯೆ ಮಧುರ ಬಾಂಧವ್ಯ. ಮಾದರಿ ಕಾರ್ಖಾನೆ, ಮಾದರಿ ಆಡಳಿತ ವರ್ಗ. ಆಶಾದೇವಿಯವರ ನಗುಮುಖ ಕಾರ್ಮಿಕರಲ್ಲಿ ಹೊಸ ಆಸೆ ಚಿಗುರಿಸಿರಬೇಕು. ಈ ಆರ್ಟಿಕಲ್ ನೋಡಿ, ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಹಣ ಸಂಪಾದನೆ ಮಾಡೋದು ಹೆಚ್ಚಲ್ಲ, ಇವರ ಹಾಗೆ ಸಾರ್ಥಕ ರೀತಿಯಲ್ಲಿ ಅದನ್ನು ಖರ್ಚು ಮಾಡೋ ವಿಧಾನ ತಿಳಿದಿರೋರು ಅಪರೂಪ ಅಂದಿದ್ದಾರೆ. ಇದೊಂದು ಸಣ್ಣ ಕೆಲಸ ನಾನು ಮಾಡದೇ ಇದ್ದಿದ್ರೆ ಎಂಥ ಆನಂದ ಕಳ್ಕೊತಾ ಇದ್ದೆ. ನೀವು ಅಲ್ಪ ಸಂತೋಷಿಗಳು. ಪೇಪರ್ನಲ್ಲಿ ನಿಮ್ ಬಗ್ಗೆ ಹೋಗ್ಲಿದಾರ. ಭಗೀರಥ ಪ್ರಯತ್ನ, ಬಡವರ ಪಾಲಿನ ಭಗೀರಥ, ಗಂಗೆ ಕೊಟ್ಟ ಶಂಕರ, ಇದೆಲ್ಲ ಯಾರ ಬಗ್ಗೆ ಬರ್ದಿರೋದು? ಮುಕ್ಕಾಲು ಪುಟ ಅವನ ಬಗ್ಗೆ ಹೊಗಳಿದ್ರೆ 4 ಲೈನ್ ನಿಮ್ ವಿಷಯ. ಕಂಡವ್ರ ಕಾಸ್ನಲ್ಲಿ ಅವನ ಹೆಸರು ಮಾಡ್ಕೊಂಡ್ರೆ ಲಕ್ಷಾಂತರ ರೂಪಾಯಿ ಸುರಿದಿರೋ ನೀವು ಅವನ್ನ ಮೆಚ್ಕೋತಿರಲ್ಲ. ಆಶಾದೇವಿ ಅವರೇ, ನೀವು ನನಗೆ 10,000 ರೂಪಾಯಿ ಕೊಡಿ. ಲಾರ್ಜೆಸ್ಟ್ ಸರ್ಕ್ಯುಲೇಷನ್ ಪೇಪರ್ ನಲ್ಲಿ ನಿಮ್ದು ಫುಲ್ ಪೇಜ್ ಫೋಟೋ ಹಾಕ್ಸಿ. ಫೋಟೋ ಹಾಕಿಸಬಹುದು. ಈ ಹೊಗಳಿಕೆ, ಈ ಮೆಚ್ಚುಗೆ, ಇದಕ್ಕೆಲ್ಲ ಏನ್ ಮಾಡ್ತೀರಾ? ಅದನ್ನ ಬರ್ಸೋದ್ ಕಷ್ಟನಾ? ಆಶಾದೇವಿ ಅವರೇ, ಈ ಶಂಕರ್ ಸಾಧಾರಣ ವ್ಯಕ್ತಿ ಅಲ್ಲ, ಬೆಟ್ಟದಷ್ಟು ಆಸೆ ಇಟ್ಕೊಂಡಿರೋ ಮನುಷ್ಯ. ತನ್ನ ಗುರಿ ಸಾಧಿಸೋಕೋಸ್ಕರ ಒಬ್ಬೊಬ್ಬನ್ನು ತುಂಬಾ ಜಾಣತನದಿಂದ ಉಪಯೋಗಿಸ್ಕೊತಾನೆ. ಗುರಿನಾ? ಹೌದು. ಅವನು ಸಾಧಾರಣ ಕೆಲಸಗಾರನಾಗಿರೋಕ್ ಬಂದಿಲ್ಲ, ಈ ಕಾರ್ಖಾನೆಗೆ ಯಜಮಾನ ಬೇಕು ಅಂತ ಹೊಂಚ್ಕಾಯ್ತಿದ್ದಾನೆ. ಇದೆಲ್ಲ ನಾನು ನಂಬೋದಿಲ್ಲ. ಆಶಾದೇವಿ ಅವರೇ, ಅವತ್ತು ನಿಮ್ ಚೇಂಬರ್ ನಲ್ಲಿ ಅವನ್ನ ನೀವು ಸಮಯ ಸಾಧಕ ಅಂದಾಗ ಏನಂದ? ಏನಂದ? ಸಮಯ ಸಾಧಕ ಆಗಿದ್ದಿದ್ರೆ ಈ ಕೂಲಿ ಕೆಲಸ ಕೇಳ್ತಿರ್ಲಿಲ್ಲ ಅಂತ ಅವನಂದ. ಇನ್ನೇನು ಯಜಮಾನಿಕೆ ಕೇಳ್ತಿದ್ಯಾ ಅಂತ ನೀವ್ ಕೇಳಿದ್ರಿ. ಅದಕ್ಕೆ ಅವನ್ ಏನಂದ? ನಿಮ್ ತಂದೆ ಪಕ್ಕದಲ್ಲಿ ಅಪ್ಸರಿಯಾಗಿ ಕಾಣ್ತಿದ್ ನಿಮ್ಮನ್ನೇ ಕೇಳ್ತಿದ್ದೆ ಅಂತ ಅನ್ಲಿಲ್ವೇನು? ಆ ಮಾತಿಗೆ ಏನ್ ಅರ್ಥ ಅಂತ ಅವನ್ ಕೆಟ್ಟ ಆಸೆ ಮನಸ್ಸಿನಲ್ಲಿ ಇಲ್ದಿದ್ರೆ ಆ ಮಾತು ಅವನ್ ಬಾಯಿನಲ್ಲಿ ಬರ್ತಿತ್ತೇನು? ಆಶಾದೇವಿ ಅವರೇ, ಅವತ್ತು ನಾನು ಬಾಗಲ್ ಹೊರಗಡೆನೆ ನಿಂತಿದ್ದೆ. ನನಗೆ ಬಂದ ಕೋಪಕ್ಕೆ ಒಳಗ್ ನುಗ್ಗಿ ಹಾಗೆ ಎದೆಗೆ ಓದ್ಬಿಡೋಣ ಅನಿಸ್ತು. ವಾಟ್ ಟು ಡು? ಐ ಆಮ್ ಎನ್ ಎಜುಕೇಟೆಡ್ ಫೆಲೋ, ಕಲ್ಚರ್ಡ್ ಮ್ಯಾನ್. ನಿಮ್ ಮುಂದೆ ಅನಾಗರಿಕನಾಗಿ ನಡ್ಕೋಬಾರ್ದು ಅಂತ ಸುಮ್ಮನಿದ್ದೆ. ಓಹ್, ಐ ಆಮ್ ಸಾರಿ, ನಿಮ್ ಟೈಮ್ ತುಂಬಾ ತಗೊಂಡ್ಬಿಟ್ಟೆ. ಮಂಗಳವಾರ ನನಗೆ ಹುಟ್ಟಪ್ಪ, ನೀವು ಖಂಡಿತ ಬರಬೇಕು.